ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಗುರು ಅಕಾಡೆಮಿ ಆಫ್ ಇಂಗ್ಲೀಷ್ ಶಿಕಾರಿಪುರ. ಸ್ನೇಹಿತರೆ, ಯಾರೆಲ್ಲ HSTRಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಅದರಲ್ಲೂ ಇಂಗ್ಲೀಷ್ ಟೀಚರ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ, ನೀವು ಈ ಕ್ಲಾಸನ್ನು ಮಿಸ್ ಮಾಡದೆ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸಿಲೆಬಸ್ಸಿಗೆ ತಕ್ಕಂತೆ ಯಾವೆಲ್ಲ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು, ಮತ್ತು ಏನು ಸ್ಟ್ರಾಟಜಿನ ಪ್ಲಾನ್ ಮಾಡಬೇಕು, ಮತ್ತು ಯಾವ ರೀತಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಎಸ್, ಪೇಪರ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸು ನೋಡಿ. ಈ ಒಂದು ಏರಿಯಾ ಇದೆಯಲ್ಲ, ಫಸ್ಟ್ ಏರಿಯಾ ಇದೆಯಲ್ಲ, ಈ ಫಸ್ಟ್ ಏರಿಯಾದಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಇದೆ. ದಿಸ್ ಈಸ್ ಅನ್ಸೀನ್, ನಮಗೆ ಗೊತ್ತಿಲ್ಲದೆ ಇರೋದು. ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿದರೂ ಕೂಡ ಅದೇ ಬರುತ್ತೆ ಅಂತ ಹೇಳಿ ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಇದರ ಅರ್ಥ, ನಮಗೆ ಕ್ವಶನ್ ಪೇಪರಲ್ಲಿ ಈ ಪ್ಯಾಸೇಜ್ಗಳನ್ನು ಕೊಡ್ತಾರೆ. ಥ್ರೂ ಪ್ಯಾಸೇಜ್ ವಿ ಹ್ಯಾವ್ ಟು ಆನ್ಸರ್ ದ ಕ್ವಶನ್ಸ್ ಅಂತ ಹೇಳಿ ನಮಗೆ ಗೊತ್ತಾಗಬೇಕು. ಓಕೆ, ನೆಕ್ಸ್ಟ್ ವೊಕಾಬ್ಯುಲರಿ ಆ್ಯಂಡ್ ಲ್ಯಾಂಗ್ವೇಜ್ ಯೂಸ್ ಅಂತ ಹೇಳಿ. ಸ್ನೇಹಿತರೆ, ವೈಲ್ ವಿ ರೀಡಿಂಗ್ ಪ್ಯಾಸೇಜಸ್, ನಾವು ಪ್ಯಾಸೇಜ್ನ ಓದಬೇಕಾದ್ರೆ ನಮಗೆ ಕೆಲವೊಂದು ಟಫೆಸ್ಟ್ ವರ್ಡ್ಸ್ ಸಿಗ್ತವೆ. ಅವುಗಳದ್ದು ವೊಕಾಬ್ಯುಲರಿ ಏನು, ಅದನ್ನು ಲ್ಯಾಂಗ್ವೇಜಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ, ವೆದರ್ ಇಟ್ ಈಸ್ ಸಿನಾನಿಮ್ಸ್ ಆರ್ ಆಲ್ಟರ್ನೇಮ್ಸ್ ಆರ್ ವೆದರ್ ಇಟ್ ಈಸ್ ವರ್ಬ್ ಆರ್ ನೌನ್, ಈ ಥರದನ್ನೆಲ್ಲ ನಾವು ಅದರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಈ ಒಂದು ಏರಿಯಾದಲ್ಲಿ. ಮತ್ತು ಗ್ರಾಮರ್ ಆ್ಯಂಡ್ ಲ್ಯಾಂಗ್ವೇಜ್ ಯೂಸ್ ಅಂತ ಹೇಳಿ. ಸ್ನೇಹಿತರೆ, ಇದು ಆಲ್ರೆಡಿ ನಿಮಗೆ ಗೊತ್ತಿದೆ, ಅರ್ಥ ಆಗ್ತಿದೆಯಾ? ನೆಕ್ಸ್ಟು ರೈಟಿಂಗ್ ಎಬಿಲಿಟಿ ಅಂಥೇಳಿ. ಈ ರೈಟಿಂಗ್ ಎಬಿಲಿಟಿಯಲ್ಲಿ ಅವ್ರು ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಈ ಡಿಸ್ಕ್ರಿಪ್ಟಿವ್ನಲ್ಲಿ ನಾವೆಲ್ಲ ಓದ್ತೀವಿ ಗೊತ್ತಾ, ಯಾವುದು ಈ ಡೈಲಾಗ್ ರೈಟಿಂಗ್ ಆಗಿರ್ಬೋದು, ಅಥವಾ ನೋಟಿಸ್ ರೈಟಿಂಗ್ ಆಗಿರ್ಬೋದು, ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಪಿಕ್ಚರ್ ರೈಟಿಂಗ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೊಂದಿರಬೇಕು ನಾವು. ಇದನ್ನು ಕೇಳ್ತಾರೆ ಅಂತ ಹೇಳಿದ್ರೆ ಕೇಳಲ್ಲ, ಅದ್ರ ಬಗ್ಗೆ ಮಾಹಿತಿ ಇರಬೇಕು ನಮಗೆ. ನೆಕ್ಸ್ಟು ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್. ಓಕೆ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ನಾವಿವಾಗ ರೀಡಿಂಗನ್ನು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ರೀಡಿಂಗನ್ನು ಯಾವ ರೀತಿ ಕೊಡ್ತಾರೆ, ಯಾವುದ್ರಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ಅವರು ನಮಗೆ ಐಡಿಯಾ ಕೊಟ್ಟಿದ್ದಾರೆ. ಒಂದು ಪ್ರೋಸ್ ಕೊಡ್ಬೋದು, ಅಥವಾ ಒಂದು ಪೊಯೆಟ್ರಿ ಕೊಡ್ಬೋದು, ಅಥವಾ ಒಂದು ಕನ್ವರ್ಜೇಷನ್ ಕೊಟ್ಟು ಅದರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ಅಥವಾ ಎಸ್ಸೆ ಕೊಡ್ಬೋದು, ಅಥವಾ ಆರ್ಟಿಕಲ್ಸ್ ಕೊಟ್ಟು ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ರಿಪೋರ್ಟ್ಸ್ ಕೊಡ್ಬೋದು, ಡೈಲಾಗ್ ಕೊಡ್ಬೋದು ಅಂಥೇಳಿ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಇದರಲ್ಲಿ ಯಾವ್ದಾರು ಕೊಡ್ಬೋದು ಅವರು, ಯಾಕೆಂದರೆ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಏನು, ವೆದರ್ ಪ್ರೋಸ್, ಪೊಯೆಟ್ರಿ, ಕನ್ವರ್ಜೇಷನ್, ಆರ್ಟಿಕಲ್ಸ್ ಆರ್ ಎಸ್ಸೇಸ್ ಆರ್ ರಿಪೋರ್ಟ್ಸ್ ಆರ್ ಡೈಲಾಗ್ಸ್, ಯಾವುದು ಕೊಟ್ಟರೂ ಕೂಡ ಅಲ್ಲಿ ನೆಕ್ಸ್ಟು ಕೇಳ್ತಕ್ಕಂಥ 4 to 5 ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ನಮಗೆ. ಇದು ನಮ್ಮ ಕಾಂಪ್ರಹೆನ್ಷನ್ ಲೆವೆಲ್ಲಿಗೆ ಇರ್ತಕ್ಕಂತಹ ಒಂದು ಏರಿಯಾ ಆಗುತ್ತೆ. ಕಾಂಪ್ರಹೆನ್ಷನ್ ಮೀನ್ಸ್ 5 ಮಾರ್ಕ್ಸ್ ಅಂತ ಅರ್ಥ ಮಾಡ್ಕೋಬೇಕು ನೀವು. ಅರ್ಥ ಆಗ್ತಿದೆಯಾ? ಅಥವಾ ಕಾಂಪ್ರಹೆನ್ಷನ್ನು 2 ಸೆಟ್ ಕೊಟ್ಟು 10 ಮಾರ್ಕ್ಸಿಗೆ ಕೇಳ್ಬೋದು. ನಾವು ಅದನ್ನು ಬಿಡ್ಸೋಕ್ಕೆ ರೆಡಿಯಾಗಿರಬೇಕು. ನೆಕ್ಸ್ಟು ಅದಾದಮೇಲೆ ಈ ವೊಕಾಬ್ಯುಲರಿ ಮತ್ತು ಲ್ಯಾಂಗ್ವೇಜ್ ಯೂಸ್ ಅಂತ ಬಂತು. ಏನಿದೆ ವೊಕಾಬ್ಯುಲರಿ ಮತ್ತು ಲ್ಯಾಂಗ್ವೇಜ್ ಯೂಸಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಸ್ಪೆಲ್ಲಿಂಗ್ ಇದೆ, ಸೌಂಡ್ಸ್ ಇದೆ, ಸಿಂಬಲ್ಸ್ ಇದೆ, ಸಿಲಿಬಿಫಿಕೇಶನ್ ಇದೆ, ಸಿನಾನಿಮ್ಸ್ ಆಲ್ಟರ್ನಿಮ್ಸ್ ಇದೆ, ಮತ್ತು ಸಿಂಗ್ಯುಲರು, ಪ್ಲೂರಲ್ಲು, ಜೆಂಡರ್ ಇದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ, ಹೋಮೋಫೋನ್ಸ್ ಇದೆ, ಹೋಮೋಫೋನ್ಸ್ ಇದೆ, ಇಡಿಯಮ್ ಮತ್ತು ಫ್ರೇಸಸ್ ಇದೆ, ಕಲೋಕೇಶನ್ಸ್ ಇದೆ, ಅಫಿಕ್ಸ್ ಪ್ರಿಫಿಕ್ಸಸ್ ಇದೆ. ಸ್ನೇಹಿತರೆ, ನೀವು ಓದಬೇಕಾದ್ರೆ, ವೈಲ್ ಯು ರೀಡಿಂಗ್, ನೀವು ಒಂದೊಂದನ್ನೇ ಇದನ್ನು ಫಸ್ಟ್ ಬರ್ಕೊಳ್ಳಿ. ನಾನು ನಿಮಗೆ ಒಂದು ಸಜೆಷನ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಇದನ್ನು ಪ್ರಿಂಟ್ ತಗೋಬೇಡಿ. ಅರ್ಥ ಆಗ್ತಿದೆಯಾ? ಸರ್, ಬರೆಯೋಕ್ಕೆ ಅರ್ಧ ಗಂಟೆ ಬೇಕು ಸರ್, ₹1 ಕೊಟ್ಟು ಪ್ರಿಂಟ್ ತಗೊಂಬರ್ತೀನಿ ಸರ್ ಅಂತ ಹೇಳಿ ಅಂದರೆ ಅದು ನಿಮ್ಮ ಮೂರ್ಖತನ ಅಂತ ಹೇಳ್ತೀನಿ ನಾನು. ಯಾಕೆ ಗೊತ್ತಾ? ನೀವು ಬರೆದ್ರಿ ಅಂತ ಹೇಳಿದ್ರೆ ಏನು ಸಿಲೆಬಸ್ ಇದೆ ಅಂತೇಳಿ ನಿಮ್ಮ ಮೈಂಡ್ ಒಳಗೆ ಹೋಗುತ್ತೆ. ನೀವು ಪ್ರಿಂಟ್ ತೆಗೆಸ್ಕೊಂಬಂದರೆ ಸುಮ್ಮನೆ ಇಟ್ಕೊಳ್ತೀರಾ ಅಲ್ವಾ? ಸೊ ಇದನ್ನು, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ, ಈ ಒಂದು ಸಿಲೆಬಸ್ನ ಬರೆದಿಟ್ಕೊಳ್ಳಿ, ನಿಮ್ಮ ಓನ್ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಬರೆದಿಟ್ಕೊಂಡು ನಿಮ್ಗೆ ಏನೇನು ಗೊತ್ತಿದೆ ಫಸ್ಟ್ ಟಿಕ್ ಹಾಕ್ಕೊಳ್ರಿ. ನನಗಿದು ಗೊತ್ತು, ಇದು ಗೊತ್ತು ಅಂಥೇಳಿ ಟಿಕ್ ಹಾಕ್ಕೊಳ್ರಿ. ಯಾವುದು ಗೊತ್ತಿಲ್ಲಲ್ಲ, ಯಾವುದು ಗೊತ್ತಿಲ್ಲದಿರೋ ಏರಿಯಾ ಇದೆಯಲ್ಲ, ಅದನ್ನು ನೀವೇನು ಮಾಡಿರಿ ಅಂತ ಹೇಳಿದ್ರೆ ಜಾಸ್ತಿ ಫೋಕಸ್ ಮಾಡಿ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ವಾಟ್ ಎ ಸಕ್ಸಸ್ ಸೀಕ್ರೆಟ್ ಆಫ್ ಎ ಮ್ಯಾನ್. ಒಬ್ಬ ಮನುಷ್ಯನ ಸಕ್ಸಸ್ ಸೀಕ್ರೆಟ್ ಇದು. ಈ ಪ್ರಿಫಿಕ್ಸಸ್ಸು, ಸಫಿಕ್ಸಸ್, ಅಫಿಕ್ಸಸ್ ಅಂಥೇಳಿ ಕ್ಲೋಸ್ ಟೆಸ್ಟ್ ಒಳಗೆ ಒಂದು
ಸೆಂಟೆನ್ಸ್ ಕೊಡ್ತಾರೆ. ಅದರಲ್ಲಿ ಯಾವ ಸೆಂಟೆನ್ಸಲ್ಲಿ ಎ ಬಿ ಸಿ ಡಿ ಅಂತ ಇರುತ್ತೆ, ಯಾವ ಒಂದು ಭಾಗದಲ್ಲಿ ಎರರ್ ಇದೆ ಅಂತೇಳಿ ಐಡೆಂಟಿಫೈ ಮಾಡೋಕ್ಕಿಸ್ತಾರೆ. ದಿಸ್ ಇಸ್ ವಾಟ್ ಕ್ಲೋಸ್ ಟೆಸ್ಟ್. ಅನಾಲಜಿ ಅಂತ ಇರುತ್ತೆ. ನೆಕ್ಸ್ಟು ರಿಜಿಸ್ಟರ್ಸ್ ಅಂತೇಳಿ, ವೊಕಾಬ್ಯುಲರಿ ಫಾರ್ ಸ್ಪೆಸಿಫಿಕ್ ಪರ್ಪಸಸ್. ಕೆಲವೊಂದು ಈ ಫಾರ್ ಎಕ್ಸಾಂಪಲ್ ನಾವು ಇಂಗ್ಲೀಷಲ್ಲಿ ಕೆಲವೊಂದು ವೊಕಾಬ್ಯುಲರಿ ಬಳಸ್ತೀವಿ. ಸೈನ್ಸಲ್ಲಿ ನಾನು ಲಾಸ್ಟು ನಿಮಗೆ ನನ್ನ ವಾಟ್ಸಪ್ ಗ್ರೂಪಲ್ಲಿರೋರಿಗೆ ಒಂದು ವೊಕಾಬ್ಯುಲರಿದು ಒಂದು ಇದನ್ನು ಹಾಕಿದ್ದೆ, ನಾನು ಒಂದು ನೋಟ್ಸ್ ಹಾಕಿದ್ದೆ. ಅದರಲ್ಲಿದೆ ನೋಡಿ, ಸೈನ್ಸಿಗೆ ಒಂದು ವೊಕಾಬ್ಯುಲರಿ, ಮ್ಯಾಥ್ಸಿಗೆ ಒಂದು ವೊಕಾಬ್ಯುಲರಿ, ಇಂಗ್ಲೀಷಿಗೆ ಒಂದು ವೊಕಾಬ್ಯುಲರಿ, ಸೋಷಿಯಲಿಗೆ ಒಂದು ವೊಕಾಬ್ಯುಲರಿ ಇದೆಯಲ್ಲ, ಈ ವೊಕಾಬ್ಯುಲರಿಗಳು ನಿಮಗೆ ಗೊತ್ತಿರಬೇಕು. ನಿಮಗೆ ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟು ಈ ನೆಕ್ಸ್ಟ್ ಏರಿಯಾಗೆ ಬಂದು ಯಾವುದು, ಮೂರನೇ ಏರಿಯಾ ಯಾವುದಪ್ಪ ಅಂತ ಹೇಳಿದ್ರೆ ಗ್ರಾಮರ್ ಮತ್ತು ಲ್ಯಾಂಗ್ವೇಜ್ ಯೂಸ್ ಅಂಥೇಳಿ. ಇಲ್ಲಿ ನೌನ್ ಆ್ಯಂಡ್ ಇಟ್ಸ್ ಟೈಪ್ಸ್. ನೋಡಿ, ಗ್ರಾಮರ್ ಡೆಪ್ತಾಗಿ ಗೊತ್ತಿರಬೇಕು. ನೋಡಿ, ನೌನನ್ನು ನಾವು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ನೌನಲ್ಲಿ 2 ವಿಧಗಳಿದ್ದಾವೆ. ಯಾವುದು? ಒಂದು ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂಥೇಳಿ, ಒಂದು ಅಬ್ಸ್ಟ್ರ್ಯಾಕ್ಟ್ ನೌನು, ಎರಡನೇದು ಕಾಂಕ್ರೀಟ್ ನೌನ್ ಅಂಥೇಳಿ. ಅರ್ಥ ಆಗ್ತಿದೆಯಾ? ಮತ್ತು ಕಾಂಕ್ರೀಟ್ ನೌನಲ್ಲಿ ಮತ್ತೆ ವಿಧಗಳು ಬರ್ತವೆ. ಯಾವುದು? ಕಾಂಕ್ರೀಟ್ ನೌನಲ್ಲಿ ಪ್ರಾಪರ್ ನೌನ್ ಅಂತ ಬರುತ್ತೆ, ಕಾಮನ್ ನೌನ್ ಅಂತ ಬರುತ್ತೆ, ಕಲೆಕ್ಟಿವ್ ನೌನ್ ಅಂತ ಬರುತ್ತೆ, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್ ಅಂತ ಬರುತ್ತೆ, ಮಟೀರಿಯಲ್ ನೌನ್. ನೆಕ್ಸ್ಟು ಅದಾದಮೇಲೆ ಇಲ್ಲಿ ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್ ಅಂತ ಬರುತ್ತೆ. ನೋಡಿ, ಇಷ್ಟನ್ನು ಕೂಡ ನಾವು ಕಾಂಕ್ರೀಟ್ ನೌನಲ್ಲಿ ಓದ್ತೀವಿ. ಇದಿಷ್ಟ್ರ ಬಗ್ಗೆನೂ ಮಾಹಿತಿ ಇರಬೇಕು. ವಾಟ್ ಈಸ್ ಪ್ರಾಪರ್ ನೌನ್, ವಾಟ್ ಈಸ್ ಕಾಮನ್ ನೌನ್ ಆ್ಯಂಡ್ ಇಟ್ಸ್ ಡೆಫಿನೇಷನ್, ಇವೆಲ್ಲ ಗೊತ್ತಿರಬೇಕು ನಮಗೆ. ಅರ್ಥ ಆಗ್ತಿದೆಯಾ? ಏನು ಕೇಳಿದ್ರು ಕೂಡ ಬರೆಯೋ ರೀತಿ ಇರಬೇಕು. ಸೇಮ್ ಆ್ಯಸ್ ಪ್ರನೌನ್. ಪ್ರನೌನಲ್ಲೂ ಕೂಡ 8 ವಿಧಗಳು ಬರ್ತವೆ. ಅರ್ಥ ಆಗ್ತಿದೆಯಾ? ಪರ್ಸ್ನಲ್ ಪ್ರನೌನ್, ರಿಫ್ಲೆಕ್ಸಿವ್ ಪ್ರನೌನ್, ಡೆಮಾನ್ಸ್ಟ್ರೇಟಿವ್ ಪ್ರನೌನ್, ಈ ಥರ ಬರ್ತವೆ. ಅದನ್ನು ಕೂಡ ನೋಡ್ಕೋಬೇಕು. ನೆಕ್ಸ್ಟು ಸೇಮ್ ಆ್ಯಸ್ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸಲ್ಲೂ ಅಷ್ಟೇ, ಪ್ರಿಪೋಸಿಷನ್ಸಲ್ಲೂ ಅಷ್ಟೇ. ಕಂಜಂಕ್ಷನಲ್ಲಿ ಕೋಹೆನ್ಸಿವ್ ಡಿವೈಸಸ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ನಿಮಗೆ ಗೊತ್ತಿರಲಿ, ತುಂಬ ಡೆಪ್ತ್ ಕಾನ್ಸೆಪ್ಟ್ ಇದು. ಇದನ್ನು ನಾನು ಮಾಡ್ತೀನಿ. ಆಲ್ರೆಡಿ ನಾನು PPT ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ, ನಿಮಗೆ ಮಾಡ್ತೀನಿ. ಇದು ಕೋಹೆನ್ಸಿವ್ ಡಿವೈಸಸ್ ಅಂತೇಳಿ. ಇಟ್ ಇಸ್ ಕಮ್ಸ್ ಅಂಡರ್ ಕಂಜಂಕ್ಷನ್. ಅರ್ಥ ಆಗ್ತಿದೆಯಾ? ಹೆಂಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು ಅಡ್ಜೆಕ್ಟಿವಲ್ಲಿ ಬರುತ್ತಲ್ಲ, ಕೋಹೆನ್ಸಿವ್ ಡಿವೈಸಸ್ಸು ಕೂಡ ಕಂಜಂಕ್ಷನಲ್ಲಿ ಬರುತ್ತೆ. ದೆನ್ ವರ್ಬ್ಸ್, ಟೈಮ್ ಆ್ಯಂಡ್ ಟೆನ್ಸ್, ಫೈನೈಟ್ ವರ್ಬ್ ಅಂದ್ರೇನು, ನಾನ್ ಫೈನೈಟ್ ವರ್ಬ್ ಅಂದ್ರೇನು, ಮಾಡಾಲ್ಸ್ ಅಂದ್ರೇನು, ಆಕ್ಸಿಲರೀಸ್ ಅಂದ್ರೇನು, ಮತ್ತು ಇಲ್ಲಿ ನೋಷನ್ ಅಂದ್ರೇನು, ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್, ಸ್ಟ್ರಾಂಗ್, ವೀಕ್. ನೋಡಿ ಸ್ನೇಹಿತರೆ, ವರ್ಬ್ ಅಂದರೆ ನೀವು ಒಂದೇ ಅನ್ಕೊಂಡಿರ್ತೀರಿ. ವರ್ಬಲ್ಲಿ ಇಷ್ಟು ಟೈಪ್ಸ್ ಇದ್ದಾವೆ. ಅಷ್ಟು ಟೈಪ್ಸ್ ಗೊತ್ತಿರಬೇಕು ನಿಮಗೆ. ವಾಟ್ ಈಸ್ ಸ್ಟ್ರಾಂಗ್ ವರ್ಬ್, ವಾಟ್ ಈಸ್ ವೀಕ್ ವರ್ಬ್, ವಾಟ್ ಈಸ್ ಟ್ರಾನ್ಸಿಟಿವ್, ವಾಟ್ ಈಸ್ ಇಂಟ್ರಾನ್ಸಿಟಿವ್, ವಾಟ್ ಈಸ್ ಫೈನೈಟ್, ವಾಟ್ ಈಸ್ ನಾನ್ ಫೈನೈಟ್, ವಾಟ್ ಈಸ್ ಮಾಡಲ್, ವಾಟ್ ಈಸ್ ಆಕ್ಸಿಲರಿ, ವಾಟ್ ಈಸ್ ಟೈಮ್, ವಾಟ್ ಈಸ್ ಟೆನ್ಸ್. ಯು ಶುಡ್ ನೋ ದೀಸ್ ಕಾನ್ಸೆಪ್ಟ್, ದೆನ್ ಓನ್ಲಿ ಯು ಸಕ್ಸಸ್ ಇನ್ ದ ಎಕ್ಸಾಮಿನೇಷನ್. ಸೊ ಇದನ್ನು ನಾನು ಮಾಡಿಕೊಡ್ತೀನಿ, ಹೆದರಬೇಡಿ. ನೆಕ್ಸ್ಟು ಅಡ್ವರ್ಬಲ್ಸ್, ಯೂಸ್ ಆ್ಯಂಡ್ ಪೊಸಿಷನ್ಸ್. ಅಡ್ವರ್ಬಲ್ಲಿ ಸುಮ್ಮನೆ ಓದೋದಲ್ಲ, ಅದರ ಪೊಸಿಷನ್ಸು ಕೂಡ ತಿಳ್ಕೊಂಡು ಓದಬೇಕಾಗತ್ತೆ ನಾವು. ನೆಕ್ಸ್ಟು ಈ ಡಿರೈವೇಟಿವ್ಸ್ ಅಂತ ಬರ್ತವೆ, ವರ್ಡ್ ಡಿರೈವೇಟಿವ್ಸು. ಇದು ನೋಡ್ಕೋಬೇಕು, ಯಾವ ವರ್ಡ್ ಎಲ್ಲಿಂದ ಬಂತು ಅಂಥೇಳಿ. ಡಿರೈವ್ಡ್ ಫ್ರಮ್, ಎಲ್ಲಿಂದ ಬಂತು ಈ ವರ್ಡು. ಇಡಿಯಮ್ಸ್ ಮತ್ತು ಫ್ರೇಸಸ್ ಇದೆ. ಕಾಂಪೌಂಡ್ ವರ್ಡ್ಸ್ ವಿತ್ ಕಲೋಕೇಶನ್ಸ್ ಇದೆ. ದೆನ್ ಫ್ರೇಸಲ್ ವರ್ಬ್ಸ್ ಅಂತ ಇದೆ. ದೆನ್ ಆರ್ಟಿಕಲ್ಸು ಭಾಳ ಈಸಿಯೆಸ್ಟ್ ಕಾನ್ಸೆಪ್ಟು ಸ್ನೇಹಿತರೆ. ಎಲ್ಲದ್ರ ಮೇಲೂ ಒಂದೊಂದು ವೀಡಿಯೋ ಮಾಡಿಕೊಡ್ತೀನಿ, ಡೋಂಟ್ ವರಿ. ಕ್ವಶನ್ ಟ್ಯಾಗ್ ಮತ್ತು ಫ್ರೇಮಿಂಗ್ ಕ್ವಶನ್ಸ್ ಈಗ ಮಾಡ್ತಾ ಇದ್ದೆ ನಾನು. ಇದು ಸಿಲೆಬಸ್ ಬಂದ ತಕ್ಷಣ ಅದನ್ನು ಸ್ಟಾಪ್ ಮಾಡಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟು ಪಂಕ್ಚುಯೇಷನ್ ಮತ್ತು ಎರರ್ ಕರೆಕ್ಷನ್ನು. ಪಂಕ್ಚುಯೇಷನ್ ಆ್ಯಂಡ್ ಎರರ್ ಕರೆಕ್ಷನ್. ಪಂಕ್ಚುಯೇಷನ್ ಭಾಳ ಇಂಪಾರ್ಟೆಂಟು, ಅದರಲ್ಲಿ ಎರರ್ ಕರೆಕ್ಷನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್, ಸಿಂಪಲ್ ಸೆಂಟೆನ್ಸು, ಕಾಂಪೌಂಡು, ಕಾಂಪ್ಲೆಕ್ಸ್. 3 ಸೆಂಟೆನ್ಸ್ ಹೆಂಗೆ ಬಳಕೆ ಮಾಡ್ತೀವಿ, ಯೂಸೇಜ್ ಗೊತ್ತಿರಬೇಕು ನಮಗೆ. ರಿಪೋರ್ಟೆಡ್ ಸ್ಪೀಚ್, ಫಿಗರ್ಸ್ ಆಫ್ ಸ್ಪೀಚ್, ಪ್ರಿಪೋಸಿಷನ್, ಪ್ರಿಫಿಕ್ಸ್, ಸಫಿಕ್ಸ್, ಫೊನಾಲಜಿ. ಇದು ತುಂಬ ಹ್ಯೂಜ್ ಕಾನ್ಸೆಪ್ಟು. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಸ್ನೇಹಿತರಲ್ಲಿ ಒಬ್ಬ ಬೆಂಗಳೂರಲ್ಲಿರ್ತಕ್ಕಂತಹ ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ RIEಯಲ್ಲಿ ಇದ್ರ ಕೋರ್ಸ್ ಮಾಡ್ಕೊಂಬಂದಿದ್ದಾರೆ. ಅವ್ರ ಹತ್ರ ನಿಮಗೆ ಕ್ಲಾಸ್ ಮಾಡಿಸ್ತೀನಿ. ಶಾರ್ಟ್ಲಿ ವಿ ವಿಲ್ ಡಿಸ್ಕಸ್. ಓಕೆ. ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷಲ್ಲಿ ಇದ್ರ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ದಾರೆ. ಈಗ ಸದ್ಯ ನಮ್ಮ ಶಿಕಾರಿಪುರದಲ್ಲಿ ಇವರು ಈಗ ಹಾವೇರಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಹಾವೇರಿಯಲ್ಲಿ ರಿಸೋರ್ಸ್ ಪರ್ಸನ್ ಇವರು ರಿಸೋರ್ಸ್ ಪರ್ಸನ್ನು. ಇವ್ರನ್ನ ಕರ್ಕೊಂಬಂದು ನಾನು ನಿಮಗೆ ಫೋನಾಲಜಿ ಮಾಡಿಸ್ತೀನಿ, ಡೋಂಟ್ ವರಿ. ಓವೆಲಿಕ್ ಮತ್ತು ಕಾನ್ಸನೆಂಟ್ಸ್ ಸೌಂಡ್ ಹೆಂಗೆ ನಾವು
ಪ್ರೊಡ್ಯೂಸ್ ಮಾಡ್ತೀವಿ. ಓವೆಲ್ಸಲ್ಲಿ ಎಷ್ಟು ಓವೆಲ್ಸ್ ಇದ್ದಾವೆ, ಅದರಲ್ಲಿ ಡಿಪ್ತಾಂಗ್ಸ್ ಯಾವುದು, ಕಾನ್ಸೊನೆಂಟ್ಸ್ ಯಾವುದು, ಮತ್ತು ಈಗ ಒಂದು ಹೊಸದಾಗಿ ಒಂದು ಬಂದಿದೆ, ಟೋಟಲಿ ವಿ ಹ್ಯಾವ್ 46 ಸೌಂಡ್ಸ್ ಇನ್ ಇಂಗ್ಲೀಷ್. ಓಕೆ, ಈ 46 ಸೌಂಡ್ಸನ್ನು ಹೆಂಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ದೆನ್ ಸಿಲ್ವಿಫಿಕೇಶನ್, ಸ್ಟ್ರೆಸ್, ಇಂಟೊನೇಷನ್. ಈ ಸ್ಟ್ರೆಸ್ಸಲ್ಲಿ ರೈಸಿಂಗ್ ಸ್ಟ್ರೆಸ್ಸು, ಫಾಲಿಂಗ್ ಸ್ಟ್ರೆಸ್ಸು, ಇಂಟೊನೇಷನಲ್ಲಿ ರೈಸಿಂಗ್ ಇಂಟೊನೇಷನ್ನು, ಫಾಲಿಂಗ್ ಇಂಟೊನೇಷನ್ ಅಂತೇಳಿ ಎಲ್ಲ ಬರ್ತವೆ. ಓಕೆ, ಮತ್ತು ಟ್ರಾನ್ಸ್ಫಾರ್ಮೇಷನ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಇದೆಲ್ಲ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಫೋನಾಲಜಿಂದ ಈ ಕಡೆ ಇದೆಯಲ್ಲ, ಇದು ಲ್ಯಾಂಗ್ವೇಜಲ್ಲಿ ಬರುತ್ತೆ. ಯಾವುದಲ್ಲಿ? ಲ್ಯಾಂಗ್ವೇಜಲ್ಲಿ ಬರುತ್ತೆ, ನಾಟ್ ಇನ್ ಗ್ರಾಮರ್ ಪಾರ್ಟ್. ಗ್ರಾಮರ್ ಪಾರ್ಟಲ್ಲಿ ಬರಲ್ಲ, ಲ್ಯಾಂಗ್ವೇಜಲ್ಲಿ ಬರುತ್ತೆ ಇದು. ಓಕೆ, ನೆಕ್ಸ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದೆ, ಆಕ್ಟಿವೈಸ್ ಪ್ಯಾಸಿವೈಸ್ ಇದೆ, ರಿಪೋರ್ಟೆಡ್ ಸ್ಪೀಚ್ ಇದೆ, ಸೋ ದಟ್ ನಾಟ್ ಇದೆ, ಟು ಇದೆ, ಈದರ್ ಆರ್ ನೀದರ್ ನಾರ್ ಇದೆ, ಟೈಪ್ಸ್ ಆಫ್ ಕ್ಲಾಸಸ್ ಇದ್ದಾವೆ. ಎಸ್, ಕಾನ್ಕೋರ್ಡ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆ, ಯೂಸಿಂಗ್ ವರ್ಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ತುಂಬ ಈಸಿ ಇದೆ ಸ್ನೇಹಿತರೆ. ನಾವು ಅನ್ಕೊಳ್ತೀವಿ ಈ ಸಿಲೆಬಸ್ ನೋಡಿದ ತಕ್ಷಣ ನೀವೆಲ್ಲ ಏನಾಗಿದ್ದೀರಿ ಅಂತ ಹೇಳಿದ್ರೆ, ಯಪ್ಪ ಇಷ್ಟು ಓದ್ಬೇಕಾ ಅಂತೇಳಿ ಅಂದ್ಕೊಂಡಿದ್ದೀರಿ. ನಾನು ನಿಮಗೆ ಮಾಡಿಕೊಡ್ತೀನಿ, ಆ ಭರವಸೆ ಇಡಿ ನನ್ನ ಮೇಲೆ. ಓಕೆ, ಡೈಲಿ 1 or 2 ಕ್ಲಾಸು ನಿಮಗೋಸ್ಕರ ಮಾಡಿಕೊಡ್ತೀನಿ, ಡೋಂಟ್ ವೆರಿ. ರೈಟಿಂಗ್ ಎಬಿಲಿಟಿ, ಇಲ್ಲಿ ನೋಡಿ ರೈಟಿಂಗ್ ಏರಿಯಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಬಿಲಿಟಿ ಟೆಸ್ಟ್ ಮಾಡೋಕ್ಕೆ ಯಾವುದಾದ್ರೇನು ಕಾಮನ್ ಎರರ್ಸ್ ಇನ್ ರೈಟಿಂಗ್, ಎಡಿಟಿಂಗ್, ಐಡೆಂಟಿಫೈ ದ ಕರೆಕ್ಟಿಂಗ್ ಎರರ್ಸ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೋಇನ್ಸಿಡ್ ವೇಸಸ್ ಕೊಡ್ತಾನೆ, ಅಲ್ಲಿ ಏನು ಎರರ್ ಇದೆ ಅಂತೇಳಿ ವಿ ಹ್ಯಾವ್ ಟು ಐಡೆಂಟಿಫೈ. ಮತ್ತು ಗೈಡೆಡ್ ಆ್ಯಂಡ್ ಫ್ರೀ ಕಾಂಪೋಸಿಷನ್. ಗೈಡೆಡ್ ಅಂತ ಹೇಳಿದ್ರೆ ಅವ್ರು ಗೈಡ್ ಮಾಡ್ತಾರೆ, ಫ್ರೀ ಅಂತ ಹೇಳಿದ್ರೆ ನಾವು ಅದನ್ನು ಓದ್ಕೊಂಡು ಮಾಡಬೇಕಾಗತ್ತೆ. ರೈಟಿಂಗ್, ಕಂಪ್ಲೀಟಿಂಗ್ ಸ್ಟೋರೀಸ್, ಪ್ಯಾರಾಗ್ರಾಫ್ ರೈಟಿಂಗ್ ಇದೆ, ಡಿಸ್ಕ್ರಿಪ್ಟಿವ್ ಇದೆ, ನೆರೇಟಿವ್, ಆರ್ಗ್ಯುಮೆಂಟೇಟಿವ್ ಮತ್ತು ಪರ್ಸೆಸಿವ್ ಇದೆ. ಇವುಗಳನ್ನೆಲ್ಲ ನೋಡ್ಕೋಬೇಕು. ಇದನ್ನು ನಾನು ನಿಧಾನಕ್ಕೆ ಡಿಸ್ಕಷನ್ ಮಾಡ್ತೀನಿ. ಫಸ್ಟು ಗ್ರಾಮರ್ ಮುಗಿಸ್ಕೊಂಡ್ಬಿಡೋಣ. ರೈಟಿಂಗ್ ಪರ್ಸ್ನಲ್ ಆ್ಯಂಡ್ ಅಫಿಷಿಯಲ್ ಲೆಟರ್ಸ್ ಗೊತ್ತಿದೆ ನಿಮಗೆ, ಆದರೆ ತುಂಬ ಜನ ತಪ್ಪು ಮಾಡ್ತಾರೆ. ಆ ತಪ್ಪುಗಳನ್ನೆಲ್ಲ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕಾದ್ರೆ ಹೇಳ್ತೀನಿ. ರೈಟಿಂಗ್ ನೋಟಿಸ್, ಮೆಸೇಜ್, ಸ್ಲೋಗನ್, ಪ್ಲಕಾರ್ಡ್. ಸ್ನೇಹಿತರೆ, ಇದು ಯಾವ ಸಿಲೆಬಸ್ ಪ್ರಕಾರ ಇದೆ ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಎಸ್, GPSTRದು ಓಲ್ಡ್ ಸಿಲೆಬಸ್ ಇದೆ ಗೊತ್ತಾ? ಸೇಮ್ ಅದನ್ನೇ ಇಲ್ಲಿ ಕಾಪಿ ಮಾಡಿದ್ದಾರೆ, ಏನು ಡಿಫ್ರೆನ್ಸ್ ಇಲ್ಲ ಇಲ್ಲಿ. ಅರ್ಥ ಆಗ್ತಿದೆಯಾ? ಓಕೆ, ದೆನ್ ವಿ ಕಮ್ ಟು ಲಿಟ್ರೇಚರ್. ಸ್ನೇಹಿತರೆ, ಲಿಟ್ರೇಚರು ತುಂಬ ಹ್ಯೂಜ್ ಕಾನ್ಸೆಪ್ಟು. ಸೊ ಲಿಟ್ರರಿ ಟರ್ಮ್ಸ್ ಅಂತೇಳಿ ಒಂದು ಬುಕ್ ಇದೆ, ಅಬ್ರಹಾಮ್ ಅವ್ರದ್ದು ಲಿಟ್ರರಿ ಟರ್ಮ್ಸ್ ಅಂತ ಒಂದು ಬುಕ್ ಇದೆ. ಸೊ ಅದನ್ನು ಬೈ ಮಾಡಿದರೆ ನಿಮಗೆ ಯೂಸ್ ಆಗುತ್ತೆ. ಅಲ್ಲಿ ಸಾನೆಟ್ ಇದೆ, ಸಾನೆಟ್ನಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅಂತ ಇದೆ. ಓಡು, ಎಲಿಜಿ, ಬ್ಯಾಲೆಡ್, ಲಿರಿಕ್, ಡ್ರಾಮೆಟಿಕ್ ಮೊನೊಲಾಗ್, ಆಲ್ಗೊರಿ, ಮತ್ತು ಅಬ್ಸರ್ಡ್ ಇದೆ, ಬ್ಲ್ಯಾಂಕ್ ಇದೆ, ವರ್ಸ್ ಇದೆ. ಇವನ್ನೆಲ್ಲ ನಾವು ನೋಡ್ತೀವಿ. ಪ್ರೋಸಲ್ಲಿ ಡ್ರಾಮಾ, ಸ್ಟ್ರಕ್ಚರು, ಕ್ಯಾರೆಕ್ಟರ್ಸು, ಡೈಲಾಗ್ಸು, ಸಾಲಿಲೋಕಿ, ಟ್ರಾಜಿಡಿ, ಆಲಿಗರಿ. ನೆಕ್ಸ್ಟು ಕಾಮಿಡಿ, ಅಬ್ಸರ್ವ್, ಟ್ರಾಜಿಕ್ ಕಾಮಿಡಿ, ಇವನ್ನೆಲ್ಲ ನೋಡ್ತೀವಿ. ಫಿಕ್ಷನಲ್ಲಿ ನಾನ್ ಫಿಕ್ಷನ್ನು, ಆಥರ್ಸು, ಪಾಯಿಂಟ್ ಆಫ್ ವ್ಯೂ ಇಂದ, ಸೆಟ್ಟಿಂಗ್ಸು, ಅಟ್ಮಾಸ್ಫಿಯರು, ಮೂಡು, ಸ್ಟೈಲು, ಟೆಕ್ನಿಕ್ಕು, ಇವುಗಳನ್ನೆಲ್ಲ ನೋಡ್ತೀವಿ. ದೆನ್ ಬಯೋಗ್ರಫೀಸ್ ಆ್ಯಂಡ್ ಆಟೋಬಯೋಗ್ರಫೀಸ್ ಇದೆ. ಫೇಮಸ್ಸು ಮತ್ತು ಕರೆಂಟು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಕೆಲವೊಬ್ಬರು ಇದ್ದಾವೆ, ಅವುಗಳನ್ನು ಡಿಸ್ಕಷನ್ ಮಾಡೋಣ ಇಲ್ಲಿ ನಾವು. ನೆಕ್ಸ್ಟು ಆಥರ್ಸ್ ಆ್ಯಂಡ್ ಪೋಯೆಟ್ಸ್ ಅಂತ ಹೇಳಿ ಅವ್ರ ವರ್ಕ್ಸ್ ಏನು, ಕ್ರಿಟಿಕಲ್ ಸ್ಟಡಿ ಏನು ಅಂಥೇಳಿ ಇವು ನೋಡೋಣ. ಸ್ನೇಹಿತರೆ, ಇದಿಷ್ಟು ನಮ್ಮದೊಂದು ಕಾಂಪೊನೆಂಟ್ಸ್ ಆಯಿತು. ನೆಕ್ಸ್ಟ್ ಇವಾಗ ಈ ಒಂದು ಪೆಡಗಾಗಿ ಅಂತೇಳಿ, ಈ ಪೆಡಗಾಗಿನ ನಾವು ನೋಡೋದಾದರೆ ಇಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಲ್ಯಾಂಗ್ವೇಜ್ನ ಬ್ರೀಫ್ ಹಿಸ್ಟ್ರಿ ನೋಡ್ತೀವಿ. ಸ್ನೇಹಿತರೆ, ಇದು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು, ನಾನು ನಿಮಗೆ ನೋಟ್ಸ್ ಮಾಡ್ತೀನಿ, ಆದರೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ನೋಟ್ಸ್ ಕೊಡ್ತೀನಿ, ನೋಟ್ಸ್ ಅಂತೂ ಪಕ್ಕ ಕೊಡ್ತೀನಿ, ವಿತ್ MCQ ನೋಟ್ಸ್ ಕೊಡ್ತೀನಿ, ಡೋಂಟ್ ವರಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, 6364212278ಗೆ ನೀವು ಮೆಸೇಜ್ ಮಾಡಿ ಹಾಯ್ ಅಂಥೇಳಿ. ನಿಮಗೆ ಒಂದು ಲಿಂಕ್ ಬರುತ್ತೆ, ಲಿಂಕಿಗೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಮೆಟೀರಿಯಲ್ಸ್ ಬರ್ತವೆ. ನಾ ಏನೆಲ್ಲ ಕ್ಲಾಸ್ ಮಾಡ್ತೀನಿ ಆ ಮೆಟೀರಿಯಲ್ಸ್ ಎಲ್ಲ ನಿಮ್ಗೆ ಹಾಕ್ತಾ ಇರ್ತೀನಿ, ಓದ್ಬೋದು ನೀವು. ಟೀಚಿಂಗ್, ರೀಡಿಂಗ್ ಮತ್ತು ರೈಟಿಂಗ್ ಇರುತ್ತೆ. ಈ ರೀಡಿಂಗು ರೈಟಿಂಗ್ನ ನಾವು ಹೆಂಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ ಟೀಚಿಂಗಲ್ಲಿ ಅಂಥೇಳಿ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಸ್ ಎ ಟೂಲ್, ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್, ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, LSRW. ದೆನ್ ಪರ್ಸ್ಪೆಕ್ಟಿವ್ ಆಫ್ ದಿ ರೋಲ್ ಆಫ್ ಗ್ರಾಮರ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್, ವರ್ಬಲ್ ಆ್ಯಂಡ್ ರಿಟರ್ನ್. ಈ ವರ್ಬಲ್ ಲ್ಯಾಂಗ್ವೇಜ್ ಅಂದರೆ ಬೇರೆ, ರಿಟರ್ನ್ ಲ್ಯಾಂಗ್ವೇಜ್ ಅಂದರೆ ಬೇರೆ. ಇದನ್ನು
ವರ್ಬಲ್ನ ನಾವು ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಇದನ್ನು ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಆ್ಯಸ್ ಯು ನೋ ದಟ್. ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜಸ್ ಇನ್ ಮಲ್ಟಿಲಿಂಗ್ವಲ್ ಕ್ಲಾಸ್ ರೂಮ್. ನೋಡಿ, ಒಂದು ಕ್ಲಾಸ್ ರೂಮಲ್ಲಿ ಒಂದು 5 ಮದರ್ ಟಂಗ್ ಮಾತಾಡೋ ಜನ ಇರ್ತಾರೆ, ಅವರಿಗೆ ಹೆಂಗೆ ಮಾಡಬೇಕು, ಇಟ್ ಈಸ್ ಹೈಲಿ ಇಂಪಾಸಿಬಲ್. ಬಟ್ ಆದರೆ ಮಾಡಬೇಕಾಗುತ್ತೆ. ಏನೆಲ್ಲ ಚಾಲೆಂಜಸ್ ಬರುತ್ತೆ ಅಂಥೇಳಿ ರೆಮಿಡಿಯಲ್ ಟೀಚಿಂಗ್ ಯಾರಿಗೆ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಓಕೆ. ನೆಕ್ಸ್ಟ್ ಅದಾದಮೇಲೆ ಈ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಆಫ್ ಇಂಗ್ಲೀಷ್ ಟೀಚಿಂಗ್, ಲರ್ನಿಂಗ್ ಔಟ್ಕಮ್ಸ್, ಇಂಪಾರ್ಟೆನ್ಸ್ ಆಫ್ ಹ್ಯಾಂಡ್ ರೈಟಿಂಗ್ ಯಾಕೆ ಇಂಪಾರ್ಟೆಂಟು, ಆ ಒಂದು ರೈಟಿಂಗ್ ಮೆಕ್ಯಾನಿಸಮ್ಸ್ ಏನು ಅಂಥೇಳಿ ನೋಡ್ತೀವಿ. ನೆಕ್ಸ್ಟ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ರೆಫರೆನ್ಸ್ ಸ್ಕಿಲ್ಲಲ್ಲಿ ಇಂಪಾರ್ಟೆನ್ಸ್ ಆಫ್ ಟೆಕ್ಸ್ಟ್ ಬುಕ್ಕು. ದೆನ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್, ಮಲ್ಟಿಮೀಡಿಯಾ ಮೆಟೀರಿಯಲ್, ಮಲ್ಟಿಲಿಂಗ್ವಲ್ ರಿಸೋರ್ಸಸ್, these are all the very important content. The role of technology and language labs in modern ELT. ನೆಕ್ಸ್ಟ್ ಅದಾದಮೇಲೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್, ಅಡೋಲಸೆಂಟ್ಸ್ ಆ್ಯಂಡ್ ಲ್ಯಾಂಗ್ವೇಜ್ ಲರ್ನಿಂಗ್, ಲ್ಯಾಂಗ್ವೇಜ್ ಗೇಮ್ಸ್, ಫಾರ್ ಎಕ್ಸಾಂಪಲ್ ಫ್ರೇಮ್ ವರ್ಡ್ಸ್ ಯೂಸಿಂಗ್ ಗಿವನ್ ಲೆಟರ್ಸ್, ಲೆಸನ್ ಪ್ಲ್ಯಾನ್, ಅಸೈನ್ಮೆಂಟ್ ಇದೆ. ಇಲ್ಲೆಲ್ಲ ಒಂದು ಸ್ವಲ್ಪ ತುಂಬ ಡೆಪ್ತಾಗಿ ಡಿಸ್ಕಷನ್ ಮಾಡಬೇಕು ನಾವು. ಚಾಲೆಂಜಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ ಇನ್ಕ್ಲೂಸಿವ್ ಎಜುಕೇಷನ್. ಇನ್ಕ್ಲೂಸಿವ್ ಅಂತ ಹೇಳಿದ್ರೆ ಇವಾಗ ಗೊತ್ತಿದೆ ನಿಮಗೆ, ಯಾರನ್ನೂ ಕೂಡ ನಾವು ಹೊರ ಹಾಕಂಗಿಲ್ಲ. ಆ ಮಗು ಓದುತ್ತೆ, ಓದಲ್ಲ, ಅಥವಾ ಆ ಮಗು ಫಿಸಿಕಲ್ ಡಿಸೆಬಿಲಿಟಿ ಇದೆ, ಏನೇ ಆದರೂ ಕೂಡ ನಾವು ಅವ್ರನ್ನ ಹೊರ ಹಾಕಬಾರ್ದು. ಇನ್ಕ್ಲೂಸಿವ್ ಎಜುಕೇಷನ್ ಅಂಥೇಳಿ ಅದು ಹೊಸದಾಗಿ ಕ್ರಿಯೇಟ್ ಆಗಿದೆ. ಲರ್ನಿಂಗ್ ಡಿಸೆಬಿಲಿಟೀಸ್ ಇದೆ, ಇಂಗ್ಲೀಷ್ ಆನ್ಲೈನ್ ಟೀಚಿಂಗ್ ಇದೆ. ದೀಸ್ ಆರ್ ಆಲ್ ದ ಮೇನ್ ಸಬ್ಜೆಕ್ಟ್. ಯಾಕೆಂತ ಹೇಳಿದ್ರೆ ಪ್ರಚಲಿತ ನಾವು ನೋಡ್ತಾ ಇರೋ ಸಮಸ್ಯೆಗಳ ಮೇಲೆ ಈ ಒಂದು ಪೆಡಗಾಗಿನ ಅವರು ತಯಾರು ಮಾಡಿದ್ದಾರೆ ಅಂತ ಹೇಳ್ಬೋದು. ಎಸ್, ಈ ಎಲ್ಲ ಅಂಶಗಳನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಡೋಂಟ್ ವರಿ, ಕೆಲವೊಂದನ್ನು ನನಗೆ ಆಗದೇ ಇರೋದನ್ನು ನಮ್ಮ ಫ್ರೆಂಡ್ಸ್ ಹತ್ರ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರ್ರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಗೋಲ್ಡನ್ ಆಪರ್ಚುನಿಟಿ ಫಾರ್ ಯು ಪೀಪಲ್. ಫ್ರೀ ಆಫ್ ಕಾಸ್ಟಲ್ಲಿ ನಾನು ನಿಮಗೆ ಇದನ್ನೆಲ್ಲ ಮಾಡಿಕೊಡ್ತಾ ಇದ್ದೀನಿ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ನಂಬರಿಗೆ ಯಾರಿಗೆಲ್ಲ ಇದರದ್ದೆಲ್ಲ ನೋಟ್ಸ್ PDF ಬೇಕೋ ಈ ನಂಬರಿಗೆ ಹಾಯ್ ಅಂತ ಮಾಡಿ, ನಿಮಗೊಂದು ಏನು ಬರುತ್ತೆ ಅಂತ ಹೇಳಿದ್ರೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ನಮ್ಮ ಒಂದು ಗ್ರೂಪಿಗೆ ಸೇರ್ತೀರಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಜೊತೆ ಈ ಒಂದು ಕ್ಲಾಸಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್.